ಹಾಯ್ ಆಲ್, ಎಲ್ರು ಆರಾಮಾಗಿದ್ದೀರಾ ಅನ್ಕೋತಿದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಅಂಡ್ ಒಳ್ಳೆ ಕಂಟೆಂಟ್ ಇರೋ ವ್ಲಾಗ್ಸ್ ವಿಡಿಯೋಸ್ ನ ಮಾಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಸೊ ಇವತ್ತಿನ ಬ್ಲಾಗ್ ಏನು ಅಂದ್ರೆ, ನೀವು ನನ್ನ ರೀಸೆಂಟ್ ಬ್ಲಾಗ್ ನೋಡಿರ್ತೀರಾ ಕಬೋರ್ಡ್ ಆರ್ಗನೈಸೇಷನ್ ಅಂತ. ನಾನ್ ಯಾವ ತರ ಕಬೋರ್ಡ್ ಆರ್ಗನೈಸ್ ಮಾಡ್ಕೊಂಡೆ ಅಂತ ತೋರಿಸಿದೀನಿ. ನಿಯರ್ಲಿ ಐ ಟುಕ್ 8.5 hours to 9 hours ಟು ಆರ್ಗನೈಸ್ ದೀಸ್ 2 ಕಬೋರ್ಡ್ಸ್. ಮಿಡಿಲ್ ಅಲ್ಲಿ ನಾನು 2 ಬ್ರೇಕ್ ತಗೊಂಡಿದ್ದು, ಒಂದು ಅಷ್ಟೊಂದು ಟೈಮ್ ಬೇಕಾಯ್ತು. ಸೊ ನಾನು ಯಾವ ತರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಏನೆಲ್ಲ ಆರ್ಗನೈಸರ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಗೂ ತೋರ್ಸೋಣ ಅನ್ಕೊಂಡೆ. ಯಾಕಂದ್ರೆ ಯಾರಾದ್ರೂ ಕಬೋರ್ಡ್ ಆರ್ಗನೈಸ್ ಮಾಡ್ಬೇಕು ಅನ್ಕೊಂಡವ್ರಿಗೆ ಹೆಲ್ಪ್ ಆಗುತ್ತಲ್ವಾ. ಯಾಕೆ ಪದೇ ಪದೇ ಅಲ್ಲಿ ನೋಡ್ತಿದ್ದೀನಿ ಅಂತ ಯೋಚನೆ ಮಾಡ್ಬೇಡಿ, ಅಥರ್ವ ತೊಟ್ಲದಲ್ಲಿ ಮಲ್ಕೊಂಡಿದ್ದಾನೆ ಹಂಗಾಗಿ. ಸೊ ಬನ್ನಿ ಇವಾಗ ಫಸ್ಟ್ ಈ ಕಬೋರ್ಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಯಾವ ತರ ಆರ್ಗನೈಸ್ ಆಗಿದೆ ಅಂತ. ಈ ಕಬೋರ್ಡ್ ಅಲ್ಲಿ ಏನು ಅಂದ್ರೆ ಕಂಪ್ಲೀಟ್ ಆಗಿ ನಂದು ಮತ್ತೆ ನಮ್ಮ ಮನೆಯವ್ರದ್ದು ಟ್ರೆಡಿಷನಲ್ ವೇರ್, ನಂದು ಸ್ಯಾರೀಸು, ಅವ್ರದ್ದು ಕುರ್ತಾಸ್, ಈ ತರ ಎಲ್ಲ ಟ್ರೆಡಿಷನಲ್ ವೇರ್ ನ ಆರ್ಗನೈಸರ್ಸ್ ಯೂಸ್ ಮಾಡ್ಕೊಂಡು ಆರ್ಗನೈಸ್ ಮಾಡಿದ್ದೀನಿ. ಡೀಟೇಲ್ಡ್ ಆಗಿ ವಿಡಿಯೋ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ನೀವು ಡೀಟೇಲ್ ಆಗಿ ವಿಡಿಯೋ ನೋಡ್ಬೇಕು ಅಂದ್ರೆ ಚೆಕ್ ಮಾಡ್ಬೋದು ಅಲ್ಲಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಈ ಕಬೋರ್ಡ್ ತೋರಿಸ್ತೀನಿ. ಇದ್ರಲ್ಲಿ ಏನು ಅಂದ್ರೆ ನಮ್ ರೆಗ್ಯುಲರ್ ವೇರ್. ಸೊ ನೋಡಿ ಒಂದ್ಸಲ ಔಟ್ಲುಕ್ ತೋರಿಸ್ತೀನಿ. ಈ ತರ ಇದೆ ಆಯ್ತಾ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಈ ಕಬೋರ್ಡ್ ಅಲ್ಲಿ ನಮ್ಮ ಮನೆಯವ್ರದ್ದು, ನಂದು, ಆಮೇಲೆ ಅಥರ್ವಂದು ರೆಗ್ಯುಲರ್ ವೇರ್ ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅಥರ್ವಂದ್ ಹೊಸ ಬಟ್ಟೆನೂ ಎಲ್ಲಾನು ಇದೇ ಕಬೋರ್ಡ್ ಅಲ್ಲಿ ಇದೆ. ನಮ್ಮ ಮನೆಯವ್ರದ್ದು ಆರ್ಗನೈಸರ್ಸ್ ನ ಆರ್ಡರ್ ಮಾಡಿ ತರಿಸಿದ್ದೆ, ಅದನ್ನ ಯೂಸ್ ಮಾಡ್ಕೊಂಡು ಆರ್ಗನೈಸ್ ಮಾಡಿದ್ದೀನಿ. ಅಂಡ್ ಅಥರ್ವನ್ ಬಟ್ಟೆನೂ ಅಷ್ಟೇ ಈ ತರ ಆರ್ಗನೈಸರ್ಸ್ ನ ಮೀಶೋ ಇಂದ ತರಿಸಿದ್ದೀನಿ ಅಂತ ಆಲ್ರೆಡಿ ರಿವ್ಯೂ ವಿಡಿಯೋ ಮಾಡಿದ್ದೆ. ಆ ಆರ್ಗನೈಸರ್ಸ್ ಯೂಸ್ ಮಾಡ್ಕೊಂಡು ರೆಗ್ಯುಲರ್ ವೇರ್ ಬಟ್ಟೆಗಳನ್ನೆಲ್ಲ ಈ ತರ ಆರ್ಗನೈಸ್ ಮಾಡಿದ್ದೀನಿ. ಡೀಟೇಲ್ಡ್ ಆಗಿ ಯಾವ ಆರ್ಗನೈಸರ್ ಅಲ್ಲಿ ಏನ್ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಫುಲ್ ಬ್ಲಾಗ್ ಅಲ್ಲಿ ಇದೆ. ನಿಮ್ಗೆ ಡೀಟೇಲ್ ಆಗಿ ಬೇಕು ಅಂದ್ರೆ ಅದನ್ನ ಒಂದ್ಸಲ ನೋಡಿ. ಸೊ ಒಂದು ಹೊಸ ಬಟ್ಟೆ ಎಲ್ಲ ಈ ತರ ನಾರ್ಮಲ್ ಆಗಿ ಫೋಲ್ಡ್ ಮಾಡ್ಕೊಂಡು ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ಶೆಲ್ಫ್ ಅಲ್ಲಿ ನಂದು ರೆಗ್ಯುಲರ್ ವೇರ್ ಬಟ್ಟೆಗಳನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಆರ್ಗನೈಸ್ಡ್ ಕಬೋರ್ಡಿಗೆ ಏನೆಲ್ಲ ಟಿಪ್ಸ್ ಬೇಕು ಅಂತ ನಾನು ಫುಲ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ. ಕೀಪ್ ಸಪೋರ್ಟಿಂಗ್ ಮೀ.